ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಬ್ಲೌಸ್ನ ಸ್ಟಿಚ್ ಆ್ಯಂಡ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಸೈಜ್ ಬಂದು ಚೆಸ್ಟ್ 32 ಆ್ಯಂಡ್ ವೇಸ್ಟ್ 26. ಚೆಸ್ಟ್ನ ನಾವು ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 8 ಬರುತ್ತೆ ಪ್ಲಸ್ 2 ಇಂಚಸ್ ಸೀಮ್ ಅಲಾಯನ್ಸ್ ಪ್ಲಸ್ 0.5 ಡಾಟ್. ಸೊ ಮಾಡಿದ್ರೆ 10.5 ಬರುತ್ತೆ. ಆ್ಯಂಡ್ ವೇಸ್ಟ್ ಕೂಡ ಹಾಗೆ ಮಾಡ್ಕೋಬೇಕು. 26 ಡಿವೈಡೆಡ್ ಬೈ 4 6.5 ಬರುತ್ತೆ ಪ್ಲಸ್ 2 ಇಂಚಸ್ ಸೀಮ್ ಅಲಾಯನ್ಸ್ ಆ್ಯಂಡ್ 2 ಇಂಚಸ್ ಡಾಟ್ ಮಾಡ್ಕೋಬೇಕು. ಸೊ 10.5 ಬರುತ್ತೆ. ಶೋಲ್ಡರ್ 5.5, ಹಾಮ್ ಹೋಲ್ 5.5. ನಾವು ಲೈನಿಂಗಲ್ಲಿ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಸೊ ಲೈನಿಂಗ್ ತೊಗೋಬೇಕು. ಲೈನಿಂಗ್ ತೊಗೊಂಡು ನಾವು ಅದನ್ನು ಮಡ್ಚ್ಕೋಬೇಕು. ಎಷ್ಟಕ್ಕೆ ಅಂದರೆ 10.5 ಕರೆಕ್ಟಾಗಿ 10.5ಗೆ ಮಡ್ಚ್ಕೋಬೇಕು. ಸೊ ಆಮೇಲೆ ಅದನ್ನು ಮಿಡಲ್ಗೆ ಮಡ್ಚ್ಕೋಬೇಕಾಗುತ್ತೆ. ಸೊ ನಾವು ಫ್ರಂಟ್ ಆ್ಯಂಡ್ ಬ್ಯಾಕ್ನ ಎರಡು ಒಂದೇ ಸಲ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀಟಾಗಿ ಮಡ್ಚ್ಕೋಬೇಕು. ನಮಗೆ ಫುಲ್ ಲೆಂತ್ ಬಂದು 15 ಇಂಚಸ್ ಬೇಕಾಗುತ್ತೆ. ಸೊ 15 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಶೋಲ್ಡರ್ ಬಂದು 5.5. ಹಾಮ್ ಹೋಲ್ ಕೂಡ 5.5. ನೆಕ್ಸ್ಟ್ ಇದು ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಸೊ ಹಾಮ್ ಹೋಲ್ ಲೈನ್ನ ನಾವು ಶೋಲ್ಡರ್ ಲೈನ್ಗೆ ಟಚ್ ಮಾಡ್ಕೋಬೇಕು. ನೆಕ್ಸ್ಟು ನೆಕ್ ವಿಡ್ತ್ 3 ಇಂಚಸ್. ಹಾಗೆ ಫ್ರಂಟ್ ನೆಕ್ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ನಾನಿಲ್ಲಿ 5.5 ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಇಟ್ಕೋಬೋದು. 5.5, 6, 7 ನಿಮ್ಮ ಇಷ್ಟ ಅದು. ನೆಕ್ಸ್ಟು ಶೋಲ್ಡರ್ ಸ್ಲೋಪ್ 0.5ಗೆ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಕ್ರಾಸಾಗಿ ನೆಕ್ ಲೈನ್ಗೆ ಟಚ್ ಆಗೋ ಥರ ಲೈನ್ ಹಾಕೋಬೇಕು. ನೆಕ್ಸ್ಟ್ ಹಾಮ್ ಹೋಲ್ ಬಂದು 5 ಇರುತ್ತಲ್ಲ ಅದನ್ನು ಆಫ್ ಮಾಡ್ಕೋಬೇಕು. 2.5. ಆ 2.5 ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಒಳಗಡಿಕೆ 1/2 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 1/2 ಇಂಚಸ್ ಆ್ಯಂಡ್ 1 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಫ್ರಂಟ್ ಆ್ಯಂಡ್ ಬ್ಯಾಕು ನಾವು ಇದನ್ನು ನೀಟಾಗಿ ನಾವೇನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಕರ್ವ್ ರೀತಿಯಲ್ಲಿ ಶೇಪ್ ತಗೋಬೇಕು. ಇದು ಫ್ರಂಟ್. ಬ್ಯಾಕ್ನೂ ಕೂಡ ನಾವು 1 ಇಂಚಸ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಲೈನ್ ತೊಗೋಬೇಕು, ಶೇಪ್ ಮಾಡ್ಕೋಬೇಕು. ಇದು ಬ್ಯಾಕ್. ನೆಕ್ಸ್ಟು ಕ್ರಾಸ್ ಪಟ್ಟಿ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಹೈಟ್ ಬಂದು 4.5ಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟಲ್ಲಿ. ಅಂದರೆ ಮಿಡಲಲ್ಲಿ 4.5 ಇರಬೇಕು, ಹೆಡ್ಜಲ್ಲಿ 3.5. ಸೊ ಆಫ್ ಬರೋವರೆಗೂ ಸ್ಟ್ರೈಟ್ ಬಂದು ಆಮೇಲೆ ಅದನ್ನು ಶೇಪ್ ತೊಗೋಬೇಕು. 4.5 ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಟಚ್ ಆಗೋ ಥರ ಕರ್ವಲ್ಲಿ ನಾವು ಲೈನ್ ಹಾಕ್ಕೋಬೇಕು. ನೆಕ್ಸ್ಟ್ ಡಾಟು 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ನಾವು ಡಾಟ್ಗೆ 2 ಇಂಚಸ್ ಬಿಟ್ಟಿರೋದ್ರಿಂದ ಆ ಕಡೆ ಈ ಕಡೆ 1 ಇಂಚ್ ಡಾಟ್ ಬರಬೇಕಾಗುತ್ತೆ. ಡಾಟ್ ಹೈಟ್ ಬಂದು 2 ಇಂಚಸ್. ನೆಕ್ಸ್ಟು ಮಿಡಲಲ್ಲೂ ಡಾಟ್ ಮಾಡ್ಕೊಳ್ಳಿ. ಏನು ಇದೆ ಅದರಲ್ಲಿ ಮಿಡಲ್ಗೆ ಮಾಡ್ಕೊಳ್ಳಿ. 2.5ಗೆ ಬರುತ್ತೆ. ಈ ಡಾಟ್ ಹೈಟ್ ಬಂದು 2.5. ಸೊ ಇದು ಕಾಲು ಇಂಚಸ್ ಡಾಟ್. ನಾವು 1/2 ಇಂಚ್ ಡಾಟ್ ಬಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಕಾಲು ಇಂಚಸ್ಸಲ್ಲಿ
ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಆರ್ಮ್ ಹೋಲ್ ಡಾಟ್, ಇದು 2 ಇಂಚಸ್ಗೆ ಬರಲಿ ಹೈಟು. ಇದು ಕೂಡ ಸೇಮ್ 1/4 ಇಂಚ ವಿಡ್ತಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ನೆಕ್ ಡಿಸೈನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಾನಿಲ್ಲಿ ಯು ಶೇಪ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಕ್ರಾಸ್ ಪಟ್ಟಿನ ಸಪ್ರೇಟ್ ಮಾಡ್ಕೊಬಿಡಿ. ನಾವೇನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಕ್ರಾಸ್ ಪಟ್ಟಿನ ಮಿಡಲ್ಗೆ ಕಟ್ ಮಾಡ್ಕೋಬೇಕು. ನಮಗೆ ಕ್ರಾಸ್ ಪಟ್ಟಿ 2 ಬೇಕಾಗುತ್ತೆ, ಅಂದರೆ 4 ಬೇಕಾಗುತ್ತೆ. ಸೊ ನಾವು ಇವಾಗ ಏನು ಕಟ್ ಮಾಡಿರ್ತೀವಿ ಅದನ್ನು ಟ್ರೇಸ್ ಮಾಡಿಕೊಂಡು ಇನ್ನೂ 2 ಸೆಟ್ನ ಕಟ್ ಮಾಡ್ಕೊಳ್ಳಿ. ಸೊ ಒಂದೊಂದು ಸೈಡ್ಗೆ 2 ಪೀಸಸ್ ಬೇಕಾಗುತ್ತೆ. ನೆಕ್ಸ್ಟು ಮಿಡಲ್ಗೆ ಕಟ್ ಮಾಡಿಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ನ ಸಪ್ರೇಟ್ ಮಾಡ್ಕೊಳ್ಳಿ. ಶೋಲ್ಡರ್ ಸ್ಲೋಪ್ ಕೂಡ ಕಟ್ ಮಾಡ್ಕೋಬೇಕು. ಮತ್ತು ಯಾವಾಗಲೂ ನಾವು ಫಸ್ಟು ಬ್ಯಾಕ್ನ ಕಟ್ ಮಾಡ್ಕೋಬೇಕಾಗುತ್ತೆ, ಶೇಪ್ನ. ಬ್ಯಾಕ್ ಕಟ್ಟಿಂಗ್ ಆದಮೇಲೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಸಪ್ರೇಟ್ ಮಾಡಿಕೊಂಡು ನಾವು ಫ್ರಂಟಲ್ಲಿ ಏನು ಎಕ್ಸ್ಟ್ರಾ ಶೇಪ್ ಕೊಟ್ಟಿರ್ತೀವಿ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಹಾಗೆ ನೆಕ್ ಡಿಸೈನ್ ಕೂಡ ಕಟ್ ಮಾಡ್ಕೋಬೇಕು. ನಾವಿಲ್ಲೇ ಕಟ್ ಮಾಡೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಫ್ರಂಟ್ ಹುಕ್ ಮಾಡ್ತಿರೋದ್ರಿಂದ ಮಿಡಲ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ನ. ನೋಡಿ ಈ ಥರ 2 ಪಾರ್ಟ್ ಬರುತ್ತೆ. ಸೊ ನಾವು ಫಸ್ಟ್ ಪಾರ್ಟಲ್ಲಿ ಏನು ಡಾಟ್ ಮಾರ್ಕ್ ಮಾಡಿದ್ದೀವಿ ಅದನ್ನು 2 ಪಾರ್ಟಲ್ಲಿ ಸೆಕೆಂಡ್ ಪಾರ್ಟಲ್ಲೂ ಕೂಡ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಟ್ರೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಆಲ್ಮೋಸ್ಟ್ ಕಟ್ ಆಗಿದೆ. ಸೊ ನೆಕ್ ವಿಡ್ತ್ ಮಾತ್ರ ತೊಗೋಬೇಕು. ನೆಕ್ ಹೈಟ್ ನಮಗೆ ಬ್ಯಾಕ್ ಎಷ್ಟು ಬೇಕಾಗುತ್ತೆ ಅಷ್ಟು. ನಾನಿಲ್ಲಿ 8 ತೋರಿಸ್ತಾ ಇದ್ದೀನಿ. ಸೊ ವಿಡ್ತ್ ಬಂದು 2.5. ಫ್ರಂಟ್ ಏನು ತೊಗೊಂಡಿರ್ತೀವಿ ಬ್ಯಾಕು ಕೂಡ ಅದನ್ನೇ ತೊಗೋಬೇಕು ವಿಡ್ತು. ಇಲ್ಲೂ ಸಹ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಬೇಸಿಕ್ ಯು ಶೇಪಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ನಾವು ನೆಕ್ಸ್ಟು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಡಾಟು ಸೀಮ್ ಅಲೌನ್ಸಸ್ ಎಷ್ಟು ಬಿಟ್ಟಿರ್ತೀವಿ 2 ಇಂಚಸ್ ಬಿಟ್ಟಿರ್ತೀವಲ್ಲ ಅದನ್ನು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಮಿಡಲ್ಗೆ ಎಷ್ಟು ಬರುತ್ತೆ ಅದರಲ್ಲಿ ಮಿಡಲ್ ಮಾಡ್ಕೋಬೇಕು. ಇಲ್ಲಿ 8.5 ಇದೆ. ಸೊ 4.25ಗೆ ಮಾರ್ಕ್ ಮಾಡ್ಕೋಬೇಕು.
ಬ್ಯಾಕ್ ಡಾಟ್ ಬಂದು 1 ಇಂಚಸ್ ಬಿಡ್ತಿರುತ್ತೆ. ಸೊ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಹೈಟ್ ಬಂದು ಆಲ್ಮೋಸ್ಟ್ 4.5. ಸೊ ಇದನ್ನು ಇನ್ನೊಂದು ಪಾರ್ಟಲ್ಲೂ ಕೂಡ ಹೀಗೆ ಟ್ರೇಸ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಲೀವ್ ಕಟ್ ಮಾಡೋಣ. ಲೈನಿಂಗ್ ಫ್ಯಾಬ್ರಿಕ್ ತೊಗೊಂಡು ಅದನ್ನು ಮಿಡಲ್ಗೆ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಅದನ್ನು ಮತ್ತೆ ಮಿಡಲ್ಗೆ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಒಂದೇ ಸಲ 2 ಪಾರ್ಟ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ, ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್. ಸೊ ಇಲ್ಲಿ ನನಗೆ ಬೇಕಾಗಿರೋವಂಥದ್ದು 9.5 ಬೇಕು ಸೈಜು, ಆ್ಯಂಡ್ ಹೈಟ್ ಕೂಡ ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕೋ ಅದು ತೊಗೋಬೋದು. ನಾನು ಇಲ್ಲಿ 9.5 ತೊಗೊಳ್ತಾ ಇದ್ದೀನಿ. ಸೊ ಕ್ಯಾಪ್ ಹೈಟ್ ಬಂದು 3 ಇಂಚಸ್ ಇರುತ್ತೆ. ನಾವು 3 ಇಂಚಸ್ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಸೀಮ್ ಅಲೋಯನ್ಸಸ್ 2 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆ 2 ಇಂಚಸ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವೇನು ಫೋಲ್ಡ್ ಮಾಡಿರ್ತೀವಿ ಮಿಡಲ್ಗೆ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಇವಾಗ 8 ಇಂಚಸ್ ಇದೆ ಅಲ್ಲ, ಅದರಲ್ಲಿ ಮಿಡಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮಿಡಲ್ಗೆ ಮಾರ್ಕ್ ಮಾಡಿರೋದ್ರಲ್ಲಿ ಮತ್ತೆ ಮಿಡಲ್ಗೆ ಮಾರ್ಕ್ ಮಾಡ್ಕೋಬೇಕು. ಸೊ 4ಗೆ ಒಂದು 2ಗೆ ಒಂದು ಮಾರ್ಕ್ ಬರುತ್ತೆ. ನಾವು ಫಸ್ಟು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಮೇಲೆ ಹಾಫ್ ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ ಮಾರ್ಕ್ ಬಂದು ಕೆಳಗಡೆ ಹಾಫ್ ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇದೇಂತಕ್ಕೆ ಅಂದರೆ ನಾವು ಫ್ರಂಟ್ನ ಶೇಪ್ ತೆಗಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಬಂದು ನಾವು ಮೇಲೆ ಹಾಫ್ ಇಂಚಸ್ ಏನು ಮಾರ್ಕ್ ಮಾಡಿರ್ತೀವಿ ಆ ಲೈನ್ಗೆ ಟಚ್ ಆಗೋ ಥರ ಶೇಪ್ ತೊಗೊಳ್ಳಿ. ಫ್ರಂಟ್ನ ನಾವು ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೂ ಟಚ್ ಆಗಬೇಕು ಆ್ಯಂಡ್ ಮೇಲೆ ಮಾರ್ಕ್ ಮಾಡಿದ್ದೀವಲ್ಲ ಅದು ಕೂಡ ಟಚ್ ಆಗಬೇಕು. ಸೊ ಈ ರೀತಿಯಲ್ಲಿ ಕರ್ವ್ ಶೇಪಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಲೀವ್ ರೌಂಡ್ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ನನಗೆ 8 ಬೇಕಾಗುತ್ತೆ. ಸೊ 8 ಡಿವೈಡೆಡ್ ಬೈ 2 4 ಬರುತ್ತೆ ಆ್ಯಂಡ್ 2 ಇಂಚಸ್ ಸೀಮ್ ಅಲೋಯನ್ಸ್. ನೆಕ್ಸ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ನಾವು ಬ್ಯಾಕ್ ಶೇಪ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಮಿಡಲ್ ಏನು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ನಾಚಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಕೂಡ ಶೇಪ್ ತಗೋಬೇಕು. ನಾವು ಫ್ರಂಟ್ ಶೇಪ್ ತೊಗೊಂಡಿರ್ತೀವಲ್ಲ ಸೊ ನೀಟಾಗಿ ನೋಡಿಕೊಂಡು ಅದನ್ನು ಲೆಫ್ಟ್ ಯಾವುದು ರೈಟ್ ಯಾವುದು ಪಾರ್ಟ್ ಅಂತ ಸಪ್ರೇಟ್ ಮಾಡ್ಕೊಳ್ಳಿ. ಏನು ಫ್ರಂಟ್ ಶೇಪ್ ತೆಗ್ದಿರ್ತೀವಿ ಅದು ಫ್ರಂಟ್ಗೆ ಬರಬೇಕು. ನೆಕ್ಸ್ಟು ಫ್ಯಾಬ್ರಿಕ್ ಮೇಲೆ ಈ ಥರ ಲೇ ಮಾಡ್ಕೋಬೇಕು. ಈ ಥರ ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ. ಆ್ಯಂಡ್ ಲೇ ಮಾಡ್ಕೋಬೇಕಾದ್ರೆ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಲೇ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಕಟ್ಟಿಂಗ್ ಮತ್ತು ಸ್ಲೀವ್ ಆ್ಯಂಡ್ ಕ್ರಾಸ್ ಪಟ್ಟಿನೂ ಕೂಡ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಲೇ ಮಾಡ್ಕೋಬೇಕು. ಆ್ಯಂಡ್ ಫ್ಯಾಬ್ರಿಕ್ನ ಕೂಡ ನಾವು ರೈಟ್ ಸೈಡ್ ಮೇಲೆ ಇಟ್ಟು ಲೇ ಮಾಡ್ಕೋಬೇಕಾಗತ್ತೆ. ರಾಂಗ್ ಸೈಡ್ ಕೆಳಗಡೆ ಇರಬೇಕು, ರೈಟ್ ಸೈಡ್ ಮೇಲೆ ಇರಬೇಕು. ಸೊ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಬಿಟ್ಟಿನೇ ಕಟ್ ಮಾಡ್ಕೊಳ್ಳಿ. ಸೊ ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ಫಸ್ಟು ನಾವು ನೆಕ್ನ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೈಪಿಂಗ್ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಬೇಸಿಕ್ ಬ್ಲೌಸ್ ಆಗಿರೋದ್ರಿಂದ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವೇನೇ ಉಲ್ಟಾ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ನಾಚಸ್ ಮಾಡ್ಕೋಬೇಕು. ಅದು ಅವಾಗ ನೀಟಾಗಿ ಸ್ಟಿಚ್ ಮಾಡ್ಬೋದು ಆ್ಯಂಡ್ ನೀಟಾಗಿ ಫಿನಿಶಿಂಗ್ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಎಡ್ಜ್ ಸ್ಟಿಚ್ ಮಾಡ್ಕೊಳ್ಳಿ.
ಸೊ ಸುತ್ತ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಡಾಟ್ ಸ್ಟಿಚ್ ಮಾಡಬೇಕಾದ್ರೆ ಅದು ಸ್ಟಿಫಾಗಿ ಕುತ್ಕೋಬೇಕು. ನೆಕ್ಸ್ಟ್ ನಾವು ಡಾಟ್ ಏನು ಮಾರ್ಕ್ ಮಾಡಿರ್ತೀವಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ರಾಸ್ ಪಟ್ಟಿ. ನಾವು ಯಾವುದೇ ಫ್ಯಾಬ್ರಿಕ್ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇದು ಕೆಳಗಡೆ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿ ಈ ಥರ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಮಿಡಲ್ ಉಕ್ ಹಾಕ್ತೀವಲ್ಲ ಆ ಪಾರ್ಟಿಗೆ ಕ್ರಾಸ್ ಪಟ್ಟಿ ಬಂದು ಹೈಟ್ ಯಾವುದಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ಕ್ರಾಸ್ ಪಟ್ಟಿನ ಕಟ್ ಮಾಡಿರೋದ್ರಿಂದ ನಮಗೆ 2 ಇಂಚಸ್ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಫ್ಯಾಬ್ರಿಕ್, ಬಿಕಾಸ್ ನಾವು 2 ಇಂಚಸ್ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಸ್ಲೀವ್ನು ಕೂಡ ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಫಸ್ಟು ಫಿನಿಶಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ನು ಕೂಡ ಫಸ್ಟು ನೆಕ್ ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಫ್ರಂಟ್ ಫಿನಿಶಿಂಗ್ ಆಗಿರುತ್ತಲ್ಲ ಅದನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಫ್ರಂಟಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ಸೈಜ್ ಚಿಕ್ಕಾಗಿರುತ್ತೆ. ಸೊ ಈ ಥರ ಮಾರ್ಕ್ ಮಾಡಿ ಮಾಡೋದ್ರಿಂದ ಫ್ರಂಟ್ ಆ್ಯಂಡ್ ಬ್ಯಾಕು ಸೇಮ್ ಸೈಜ್ ಬರುತ್ತೆ. ಸೊ ಆವಾಗ ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳ್ಕೊಳ್ಳೋದಿಲ್ಲ. ನೀವೇನೇ ಉಲ್ಟಾ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ನಾಚಸ್ ಮಾಡ್ಕೋಬೇಕು. ಈ ಥರ ನೀವು ಉಲ್ಟಾ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಎಡ್ಜ್ ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಆ್ಯಂಡ್ ಬ್ಯಾಕ್ನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಈ ಥರ ರೈಟ್ ಸೈಡಲ್ಲಿ ಇಟ್ಕೊಂಡು ಸ್ಲೀವ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೋಬೇಕು. ನೀಟಾಗಿ ನೋಡ್ಕೋಬೇಕು. ನಾವು ಫ್ರಂಟ್ ಏನು ಶೇಪ್ ತೆಗ್ದಿರ್ತೀವೋ ಅದು ಫ್ರಂಟ್ ಸೈಡಲ್ಲೇ ಬರಬೇಕು. ನಾವು ಲೆಫ್ಟ್ ಸ್ಟಿಚ್ ಮಾಡ್ತಾಯಿದ್ದೀವ ರೈಟ್ ಸ್ಟಿಚ್ ಮಾಡ್ತಾಯಿದ್ದೀವ ನೀಟಾಗಿ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟಿಚ್ ಮಾಡೋವಾಗ ಈಸಿ ಆಗಲಿಂದ ಮಿಡಲಿಂದ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ಥರ ಸ್ಟಿಚ್ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ. ಅದಕ್ಕೆ ಸ್ಲೀವ್ನ ಮಿಡಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಈ ಥರ ಕಾಣಿಸುತ್ತೆ ಸ್ಲೀವು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ನು ಕೂಡ ಇದೇ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ನಾವು 2 ಇಂಚಸ್ ಏನು ಸಿಮ್ ಅಲವೆನ್ಸ್ ಬಿಟ್ಟಿರ್ತೀವಿ ಅದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸೊ ಫೈನಲಿ ಈ ಥರ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೇರೆ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.